ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಪೆರಾಜಿ ಗ್ರಾಮದಲ್ಲಿರುವ ಜ್ಯೋತಿ ಪ್ರೌಢಶಾಲೆಯ ಜವಾಬ್ದಾರಿಯನ್ನು ಬೆಂಗಳೂರಿನ ಪ್ರಣವ ಫೌಂಡೇಶನ್ ವಹಿಸಿಕೊಂಡಿದೆ. ಡಿಸೆಂಬರ್ 24, 2024ರಿಂದ ಶಾಲೆಯ ಜವಾಬ್ದಾರಿಯನ್ನು ಅಧಿಕೃತವಾಗಿ ವಹಿಸಿಕೊಂಡು ಮುನ್ನಡೆಸಲಾಗುತ್ತಿದೆ. ಇದೇ ಸಮಯದಲ್ಲಿ ಹೊಸ ಆಡಳಿತ ಮಂಡಳಿಯನ್ನು ರಚಿಸಲಾಗಿದೆ. ರಾಕೇಶ್ ರೈ ಕೆ ಅವರು ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ನಾಗರಾಜ್ ಬಿ ಹೆಬ್ಬಾಳ್ ಕಾರ್ಯದರ್ಶಿಯಾಗಿ, ರಕ್ಷಿತ್ ಕೆಪಿ ಉಪಾಧ್ಯಕ್ಷರಾಗಿ, ಮಂಜುನಾಥ್ ಯುಎಚ್ ಕೋಶಾಧಿಕಾರಿಯಾಗಿ ಹಾಗೂ ಮಹೇಶ್ ಕುಮಾರ್ ರೈ ಮೇನಲ ಸಂಚಾಲಕರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಎಂದು ಜ್ಯೋತಿ ವಿದ್ಯಾಸಂಘದ ಹಿಂದಿನ ಸಂಚಾಲಕ, ಹಾಲಿ ನಿರ್ದೇಶಕ ಡಾಕ್ಟರ್ ಎನ್.ಎ. ಜ್ಞಾನೇಶ್ ಹೇಳಿದ್ದಾರೆ. ಅವರು ಸುಳ್ಯದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ವಿವರವನ್ನು ತಿಳಿಸಿದರು. ಹಾಲಿ ಅಧ್ಯಕ್ಷ ರಾಕೇಶ್ ರೈ ಕೆ ಮಾತನಾಡಿ, ಪ್ರಣವ್ ಫೌಂಡೇಶನ್ ಜ್ಯೋತಿ ವಿದ್ಯಾಸಂಘದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಆಧುನಿಕ ಸೌಲಭ್ಯಗಳೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು ಪ್ರಣವ ಫೌಂಡೇಶನ್ನ ಗುರಿಯಾಗಿದೆ. ಆಧುನಿಕ ಜಗತ್ತಿನ ಸವಾಲುಗಳಿಗೆ ತಕ್ಕಂತೆ ಗ್ರಾಮೀಣ ಮಕ್ಕಳನ್ನು ಅಣಿಗೊಳಿಸುವುದು, ಸೂಕ್ತ ಅವಕಾಶಗಳನ್ನು ನೀಡಿ ಗ್ರಾಮೀಣ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಬೆಳೆಸುವುದು ಪ್ರಣವ ಫೌಂಡೇಶನ್ನ ಗುರಿ. ಗ್ರಾಮಸ್ಥರೇ ಸೇರಿ ಕಟ್ಟಿದ ಈ ಶಾಲೆಯನ್ನು ಈವರೆಗೆ ಗ್ರಾಮಸ್ಥರೇ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಂಡು ಸಾವಿರಾರು ಮಕ್ಕಳಿಗೆ ಭವಿಷ್ಯವನ್ನು ಕಲ್ಪಿಸಿದ್ದಾರೆ. ಜ್ಯೋತಿ ಪ್ರೌಢಶಾಲೆ ಅನುದಾನಿತ ಶಾಲೆಯಾಗಿದ್ದರೂ ಮುಂದಿನ ವರ್ಷದಿಂದ ಸಂಪೂರ್ಣವಾಗಿ ಉಚಿತ ಶಿಕ್ಷಣವನ್ನು ನೀಡಲಾಗುವ ಗುರಿಯನ್ನು ಹೊಂದಿದ್ದೇವೆ ಎಂದು ಹೇಳಿದರು. ಇದಕ್ಕೆ ಪೂರಕವಾಗಿ ಆಧುನಿಕ ತಂತ್ರಜ್ಞಾನಗಳನ್ನು ಸದ್ಬಳಕೆ ಮಾಡಲಾಗುತ್ತಿದೆ. ಮಕ್ಕಳ ದೈಹಿಕ ಹಾಗೂ ಮಾನಸಿಕ ವಿಕಸನಕ್ಕೆ ಸಹಕಾರಿಯಾಗುವ ಸಮಗ್ರ ಶಿಕ್ಷಣ ಪದ್ಧತಿಯನ್ನು ಶಾಲೆಯಲ್ಲಿ ತರಲಾಗುತ್ತಿದೆ. ಜ್ಯೋತಿ ಪ್ರೌಢಶಾಲೆ 4 ದಶಕಗಳಿಂದ ಮುನ್ನಡೆಯುತ್ತಿದ್ದು, ಮಕ್ಕಳಿಗೆ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಆದ್ಯತೆ ಮತ್ತು ಪ್ರೋತ್ಸಾಹವನ್ನು ನೀಡಲಾಗುವುದು ಎಂದು ಹೇಳಿದರು. ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ದತ್ತಿ ನಿಧಿ, ಇತರೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುವುದು. 2025-26ನೇ ಸಾಲಿನಲ್ಲಿ ದಾಖಲಾತಿಗೆ ಇದೀಗ ಆಹ್ವಾನವನ್ನು ಮಾಡಲಾಗಿದೆ ಎಂದು ಅವರು ಹೇಳಿದರು. ಶಾಲೆಯಲ್ಲಿ 8, 9, 10ನೇ ತರಗತಿಗಳಿವೆ. ಒಬ್ಬ ಮುಖ್ಯೋಪಾಧ್ಯಾಯರು, 6 ಶಿಕ್ಷಕರು, 2 ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿದೆ. ಇನ್ನೂ ಕೆಲವು ಸಿಬ್ಬಂದಿಗಳನ್ನು ನೇಮಕ ಮಾಡುವ ಗುರಿಯನ್ನು ಹೊಂದಿದ್ದೇವೆ. ಪೆರಾಜೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ದಾಖಲಾತಿ ಮಾಡಿಕೊಳ್ಳುವಂತೆ ಅವರು ವಿನಂತಿಯನ್ನು ಮಾಡಿಕೊಂಡರು. ಜೊತೆಗೆ ಮುಂದಿನ ದಿನಗಳಲ್ಲಿ ಇದನ್ನು ದರ್ಜೆಗೆ ಏರಿಸುವಂಥ ಪ್ರಯತ್ನವನ್ನು ನಡೆಸಲಾಗುವುದು. ರೆಸಿಡೆನ್ಷಿಯಲ್ ರೀತಿಯಲ್ಲಿ ಶಾಲೆಯನ್ನು ಬೆಳೆಸಿ ಹಾಸ್ಟೆಲ್ ಕಟ್ಟಡವನ್ನು ಮಾಡಲಾಗುವುದು. ಇದಕ್ಕಾಗಿ ಈಗಾಗಲೇ ಕೆಲವು ಜಮೀನು ಆಯ್ಕೆ ಪ್ರಕ್ರಿಯೆಗಳನ್ನು ಮಾಡಲಾಗಿದೆ ಎಂದು ಅವರು ವಿವರವನ್ನು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಶಾಲಾ ಮುಖ್ಯ ಶಿಕ್ಷಕ ನಾಗರಾಜ್ ಸೇರಿದಂತೆ ಪ್ರಣವ್ ಫೌಂಡೇಶನ್ನ ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 42 ವರ್ಷ ಆಯಿತು ಶಾಲೆಗೆ. 42 ವರ್ಷದಿಂದ ಶಾಲೆ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ನಮ್ಮದು ಸರ್ಕಾರದ ಅನುದಾನಕ್ಕೆ ಒಳಪಟ್ಟ ಶಾಲೆ. ಅನುದಾನಕ್ಕೆ ಒಳಪಟ್ಟೆ ಸುಮಾರು ವರ್ಷ ಆಯಿತು. ಭಾಳ ಚೆನ್ನಾಗಿ ನಡೀತಾ ಇರುವಂಥ ಒಂದು ಶಾಲೆ ಇದು. ಇದರ ಪ್ರಾರಂಭ ಜ್ಯೋತಿ ವಿದ್ಯಾಸಂಘ ಅಂತ ಹೇಳೋ ಸಂಸ್ಥೆ ಪ್ರಾರಂಭ ಮಾಡಿದ್ದು 1975 ಇಸ್ವಿಯಲ್ಲಿ. ತದನಂತರ 83ರಲ್ಲಿ ಶಾಲೆಯನ್ನು ಪೆರಾಜೆಯ ಒಂದು ಒಳ್ಳೆಯ ಪ್ಲೇಸ್ನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇಷ್ಟು ವರ್ಷ ಈ ಒಂದು ಶಾಲೆ ಯಶಸ್ವಿಯಾಗಿ ನಡೆದು ಹಲವಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತಾ ಬಂದಿದೆ. ಶಾಲೆಗೆ ಒಂದು ಒಳ್ಳೆಯ ಹೆಸರಿದೆ. ಕೊಡಗು ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮ ಶಾಲೆ ಅಂತ ಹೇಳುವಂಥ ಒಂದು ಶಾಲೆಯಾಗಿ ಗುರುತಿಸಿಕೊಂಡಿದೆ. ಕಳೆದ 2 ವರ್ಷದ ಹಿಂದೆ SSLC ಫಲಿತಾಂಶದಲ್ಲಿ 100% 100 ದಾಖಲಿಸಿದ ಶಾಲೆ ನಮ್ಮ ಶಾಲೆ ಒಂದು ಬಹಳ ಹೆಮ್ಮೆ ಅನಿಸ್ತದೆ ಹೇಳಲಿಕ್ಕೆ. ಒಳ್ಳೆಯ ವ್ಯವಸ್ಥೆ, ಎಲ್ಲ ಆಧುನಿಕ ವ್ಯವಸ್ಥೆಗಳೊಂದಿಗೆ ಕ್ರೀಡಾಕೂಟಕ್ಕೆ ಮತ್ತು ಬೇರೆ ಬೇರೆ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ನಡೆಸಿಕೊಂಡು ಬರ್ತಾ ಇದ್ದೇವೆ. ಆದರೆ ಈಗ ಸರ್ಕಾರದ ನೀತಿಯಂತೆ ಅನುದಾನಕ್ಕೆ ಒಳಪಟ್ಟ ಶಿಕ್ಷಕರು ನಿವೃತ್ತಿಯಾದ ನಂತರ ಸ್ವಲ್ಪ ನಮಗೆ ಕಷ್ಟ ಆಯಿತು. ಶಾಲೆ ಮ್ಯಾನೇಜ್ಮೆಂಟಿಗೆ ಮಕ್ಕಳ ಸಂಖ್ಯೆಯೂ ಸ್ವಲ್ಪ ಕೊರತೆ ಆಯಿತು. ಯಾಕಂದರೆ ಕನ್ನಡ ಮೀಡಿಯಂ ಶಾಲೆ ನಮ್ಮದು, ಕನ್ನಡ ಮಾಧ್ಯಮ ಅನುದಾನಿತ ಶಾಲೆ. ಈಗ ನಿಮಗೆಲ್ಲ ಗೊತ್ತೇ ಇದೆ, ಎಲ್ಲರಿಗೂ ಇಂಗ್ಲೀಷ್ ವ್ಯಾಮೋಹ ಜಾಸ್ತಿ ಇದೆ. ಇಂಗ್ಲೀಷ್ ಮೀಡಿಯಂಗೆ ಮಕ್ಕಳನ್ನು ಸೇರಿಸುವಂಥ ಸಂದರ್ಭ ಜಾಸ್ತಿ. ಅದರಿಂದಾಗಿ ಸ್ವಲ್ಪ ನಮಗೆ ಮಕ್ಕಳ ಕೊರತೆ ಆಯಿತು. ಆದರೂ ನಾವು ಅದಕ್ಕೂ ಕೊರತೆ ಆಗದಂತೆ ಒಳ್ಳೆಯ ಅಧ್ಯಾಪಕಗಳನ್ನು ನೇಮಿಸಿಕೊಂಡು 6 ಜನ ಅಧ್ಯಾಪಕರುಗಳೊಂದಿಗೆ ಮತ್ತು 2 ಜನ ಕಚೇರಿ ಸಹಾಯಕರೊಂದಿಗೆ, ಕಚೇರಿ ಜವಾನರೊಂದಿಗೆ ನಾವು ಕಾರ್ಯನಿರ್ವಹಿಸ್ತಾ ಬಂದಿದ್ದೇವೆ. ಆದರೆ ನಮಗೆ ಮುಖ್ಯವಾಗಿ ಆರ್ಥಿಕ ಸಂಕಷ್ಟ ಎದುರಾಯಿತು. ಯಾಕೆಂದರೆ ಮಕ್ಕಳ ಹತ್ರ ಜಾಸ್ತಿ ನಾವು ಫೀಸ್ ಕಲೆಕ್ಟ್ ಮಾಡುವಾಗಿಲ್ಲ. ಇವರೆಲ್ಲ ಗ್ರಾಮೀಣ ಪ್ರದೇಶದ ಮಕ್ಕಳು, ಬಡವರ ಮಕ್ಕಳು, ತುಂಬ ಕಷ್ಟದಲ್ಲಿರುವವರ ಮಕ್ಕಳೇ ಬರೋದಲ್ಲಿಗೆ. ಅದರಿಂದ ಅವ್ರ ಹತ್ರ ನಾವು ಜಾಸ್ತಿ ಫೀಸ್ ತಗೊಂಡು ದುಬಾರಿ ಫೀಸ್ ಕೊಟ್ಟು ಮಕ್ಕಳನ್ನು ಅವರಿಗೆ ಶಿಕ್ಷಣ ಕೊಡಲಿಕ್ಕೆ ನಮಗೆ ಆಗುವುದಿಲ್ಲ. ಅದರಿಂದ ನಾವು ಡೊನೇಷನ್ನು ವಿನಾಯಿತಿ ಮಾಡಿ, ಫ್ರೀ ಎಜುಕೇಷನ್ ಮಾಡಿ, ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಸ್ಪಾನ್ಸರ್ಸ್ನ ಕೈಯಿಂದ ನಾವು ಸಹಾಯವನ್ನು ತಗೊಂಡು ಶಾಲೆಯನ್ನು ನಡೆಸ್ತಾ ಬಂದ್ವಿ. ಆದರೂ ಇದು ತುಂಬ ಕಷ್ಟ ಕೆಲಸ ಆಯಿತು. ಈಗ ಒಂದು 4-5 ವರ್ಷದಿಂದ
ಬಹಳ ಕಷ್ಟದಲ್ಲಿ ನಾವು ಶಾಲೆಯನ್ನು ಮುನ್ನಡೆಸ್ತಾ ಇದ್ದೇವೆ. ಯಾಕಂದ್ರೆ ಅನುದಾನಿತ ಅಧ್ಯಾಪಕರು ಒಬ್ಬರೇ ಇರೋದು, ಮತ್ತೆಲ್ಲ ಅನುದಾನ ಇಲ್ಲದವರು ಇರೋದು, ಅವರಿಗೆಲ್ಲ ನಾವು ಪೇಮೆಂಟ್ ಮಾಡಬೇಕು, ಶಾಲೆ ನಡೆಸಬೇಕು, ಕಷ್ಟ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಸೂಕ್ತವಾದ ಒಂದು ಜನಗಳನ್ನ, ವ್ಯಕ್ತಿಗಳನ್ನ, ಸಂಸ್ಥೆಯನ್ನ, ಸಂಘವನ್ನ ಹುಡ್ತಾ ಇದ್ವಿ, ಯಾರಾದರೂ ಶಾಲೆಯನ್ನು ನಡೆಸಿದ ಮುಂದೆ ಬಂದಿದ್ದ. ಆಗ ನನಗೆ ಬಹಳ ಒಂದು ಖುಷಿ ಕೊಟ್ಟ ವಿಷಯ ಅಂದ್ರೆ ಪ್ರಣವ ಫೌಂಡೇಶನ್ ಬೆಂಗಳೂರಿನವರು ಮುಂದೆ ಬಂದರು. ಪ್ರಣವ ಫೌಂಡೇಶನ್ ಬೆಂಗಳೂರಿನ ಒಂದು ಸಂಸ್ಥೆ, ಅವರು ಈ ಚಾರಿಟೇಬಲ್ ಕೆಲಸಗಳನ್ನು ತುಂಬಾ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಶಾಲೆ ಮಾಡಬೇಕು ಅಂತ ಹೇಳುವಂತ ಒಂದು ಆಲೋಚನೆ ಇತ್ತು. ಅದರಿಂದಾಗಿ ಅವರು ಇದನ್ನ ಆಸಕ್ತಿ ತೋರಿಸಿದ್ರು. ಮಹೇಶ್ ಅಣ್ಣನ ಮುಖಾಂತರ ಅವರು ಆಸಕ್ತಿ ತೋರಿಸಿದ್ರು. ಮಹೇಶ್ ಅಣ್ಣ ಅದರಲ್ಲಿ ಇದ್ದಾರೆ ಆ ಸಂಘದಲ್ಲಿ. ಸೊ ಹಾಗೆ ನಾವು ಪ್ರಣವ್ ಫೌಂಡೇಶನ್ಗೆ ಮಾತಾಡಿ ಅವರು ಬಂದರು, ಮಾತಾಡಿದ್ರು. ನನಗೆ ಖುಷಿ ಕೊಟ್ಟ ಇನ್ನೊಂದು ವಿಷಯ ಅಂದ್ರೆ, ನನ್ನದೇ ಶಿಷ್ಯ, ನಾನು ಪಾಠ ಮಾಡಿದ ಶಿಷ್ಯ ರಾಕೇಶ್ ರೈ, ನನ್ನ ಸ್ಟೂಡೆಂಟ್, ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BE ಮಾಡಿದ್ದು, ನನ್ನದೇ ಶಿಷ್ಯ, ಅವರೇ ಅದರ ಅಧ್ಯಕ್ಷರಾಗಿದ್ದಾರೆ. ನನಗೆ ಬಹಳ ಖುಷಿ ಆಯಿತು. ಸೊ ಸಂಸ್ಥೆ ಒಳ್ಳೆಯ ಒಂದು ವ್ಯಕ್ತಿ ಸಿಕ್ಕಿದ್ದಾರೆ ಅಂತ ನೋಡಿದ್ರೆ ಅವರ ತಂಡ ಎಲ್ಲ ಬಹಳ ಚೆನ್ನಾಗಿದೆ. ಎಲ್ಲ ಯುವಕರು, ಒಳ್ಳೆ ಯುವಕರು, ಉತ್ಸಾಹಿಗಳು. ಅವರು ನಾನು ಹೇಳ್ತಾ ಇದ್ದೆ, ಈಗಾಗಲೇ ಹೇಳಿದ್ದೇನೆ, ಹೆಚ್ಚಿನ ಈ ಪ್ರಾಯದ ಯುವಕರೆಲ್ಲ ರಜಾ ದಿನಗಳಲ್ಲಿ ಮೋಜು ಮಸ್ತಿ ಮಾಡಿಕೊಂಡು ಟೂರ್ ಹೊಡ್ಕೊಂಡಿರು. ಅದು ಇವರು ಹಾಗಲ್ಲ. ಇವರು ಪ್ರತಿ ದಿವಸ, ಪ್ರತಿ ವಾರ, ವೀಕೆಂಡ್ ಅಲ್ಲಿ ಇದೇ ಕೆಲಸವನ್ನ ಮಾಡಿ, ಅಂದ್ರೆ ಶಾಲೆದಲ್ಲ, ಅವ್ರು ಬೇರೆ ಬೇರೆ ಏನಿದೆ, ಅವ್ರು ಚಾರಿಟೇಬಲ್ ಸಂಸ್ಥೆ, ಬೇರೆ ಬೇರೆ ಸಂಗತಿಗಳಿದ್ದಾವೆ, ಅದನ್ನೆಲ್ಲ ಮಾಡಿಕೊಂಡು ಶಾಲೆಯನ್ನು ಮುನ್ನಡೆಸಬೇಕು ಅಂತ ಹೇಳುವಂತ ಒಂದು ದೃಷ್ಟಿಯಿಂದ ಅವರು ಮುಂದೆ ಬಂದರು. ಅದಕ್ಕೆ ನಾವು ಆಡಳಿತ ಮಂಡಳಿಯವರೆಲ್ಲ ಒಪ್ಪಿಗೆಯನ್ನು ಸೂಚಿಸಿ, ಹಾಗೆ ಅವರನ್ನೆಲ್ಲ ನಾವು ನಿರ್ದೇಶಕರನ್ನಾಗಿ ಮಾಡಿ ಆ ಶಾಲೆಯನ್ನು ನಾವು ಮ್ಯಾನೇಜ್ಮೆಂಟ್ ಅನ್ನು ಬದಲು ಮಾಡಿದ್ದೇವೆ, ಸ್ವಲ್ಪ ಬದಲಾವಣೆ ಮಾಡಿ ಅವರಿಗೆಲ್ಲ ಜವಾಬ್ದಾರಿಗಳನ್ನು ಕೊಟ್ಟು ನಾವು ಶಾಲೆಯನ್ನು ಅವರು ಹಸ್ತಾಂತರ ಮಾಡಿದ್ದೇವೆ. ಸೊ ಈಗ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಮೊನ್ನೆ ಡಿಸೆಂಬರ್ನಲ್ಲಿ ಅದು ಹಸ್ತಾಂತರ ಆಗಿದೆ. ಈಗ ಆಮೇಲೆ ನಾವು ಪ್ರೆಸ್ ಮೀಟ್ ಮಾಡಬೇಕು, ಎಲ್ಲರಿಗೆ ವಿಷಯ ಹೇಳಬೇಕು ಅಂತ ಹೇಳುವಂಥದ್ರ ಬಗ್ಗೆ ನಾವು ಆಲೋಚನೆ ಮಾಡಿ ಈ ದಿವಸ ನಾವು ಪ್ರೆಸ್ ಮೀಟ್ ಕರೆದಿದ್ದೇವೆ. ಅದಕ್ಕೆ ಆಗಮಿಸಿದ ಈ ಪ್ರಣವ್ ಫೌಂಡೇಶನ್ ಇವರ ಸರ್ ಇದ್ದಾರೆ, ಈಗ ಒಂದು ಉತ್ತಮವಾದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಪ್ರಣವ್ ಫೌಂಡೇಶನ್ ತಂಡಕ್ಕೆ. ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದರೊಂದಿಗೆ ನನ್ನ ತಂಡವನ್ನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ನಾನು ಅಧ್ಯಕ್ಷನಾಗಿ ಜ್ಯೋತಿ ವಿದ್ಯಾಸಂಘದ ಕಾರ್ಯನಿರ್ವಹಿಸಿದ ಕಳೆದ ತಿಂಗಳಿಂದ ನೂತನ ಯುವ ಮಂಡಳಿ ನವೀಕರಣ ಆಗಿದೆ. ನನ್ನ ಜೊತೆ ಉಪಾಧ್ಯಕ್ಷರಾಗಿ ರಕ್ಷಿತ್ KP ಅವರಿದ್ದಾರೆ. ಶ್ರೀ ಮಂಜುನಾಥ್ ಭಟ್ ಖಜಾಂಜಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಮಹೇಶ್ ಕುಮಾರ್ ಮೇನಾರ ಸಂಚಾಲಕರಾಗಿ, ಮತ್ತು ಗುರುರಂಜನ್ ಕುಣಿಚಿತಾಯ ನಿರ್ದೇಶಕರಾಗಿ ನಮ್ಮೊಂದಿಗೆ ನೂತನ ಮಂಡಳಿ ಸೇರಿದ್ದಾರೆ. ಇದರೊಂದಿಗೆ ಹಿರಿಯರಾದಂತಹ ಇಂಜಿನಿಯರ್ ರಾಮಚಂದ್ರ ಇರಬಹುದು, ಶಕುಂತಳಾ ಯುವರಿ, ನೇತ್ರಾವತಿ ಎನ್, ಅರ್ಚನಾ ಜೋಶಿ, ಗುರುರಂಜನ್ P, ವಿಷ್ಣು P ಕಟ್ಟಿ, ರವೀಂದ್ರ ದೇಸಾಯಿ, ಹರಿಶ್ಚಂದ್ರ ಮುಡುಕಜೆ, KK ಪದ್ಮಯ್ಯ, DP ಪೂವಪ್ಪ ಇವರೆಲ್ಲ ನಿರ್ದೇಶಕರಾಗಿ ಈ ಹೊಸ ಕಮಿಟಿಯಲ್ಲಿ ಇದ್ದಾರೆ. ಪ್ರಣವ್ ಫೌಂಡೇಶನ್ ಬೆಂಗಳೂರಿನಲ್ಲಿ 2021ರಲ್ಲಿ ಪ್ರಾರಂಭ ಆಯಿತು. ಶಿಕ್ಷಣ, ಆರೋಗ್ಯ ಮತ್ತು ಎನ್ವಿರಾನ್ಮೆಂಟ್ ಈ ವಿಭಾಗಗಳಲ್ಲಿ ಕರ್ನಾಟಕ, ಕೇರಳ ಮತ್ತು ಆಂಧ್ರ ಪ್ರದೇಶ ಈ 3 ರಾಜ್ಯಗಳಲ್ಲಿ ತನ್ನದೇ ಆದ ವಿಭಿನ್ನವಾದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸುಳ್ಯದಲ್ಲಿ ಕೂಡ ಕೋವಿಡ್ ಟೈಮ್ನಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಸುಳ್ಯದಲ್ಲಿ ಹಲವಾರು PSC ಸೆಂಟರ್ಗಳಿಗೆ ಆವಾಗಿಂದೇ ನಾವು ಆಕ್ಸಿಜನ್ ಕಾನ್ಸಂಟ್ರೇಟರ್, ಫಸ್ಟ್ ಏಡ್ ಕಿಟ್ ಇವೆಲ್ಲವನ್ನು ತಲುಪಿಸಿದ್ವಿ. ಪ್ರಸ್ತುತ ನಮ್ಮ ಸುಳ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಸೆಂಟರ್ ಇದೆ. ಬಡವರಿಗೆ ಫ್ರೀ ಆಗಿ ಡಯಾಲಿಸಿಸ್ ಸೆಂಟರ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಒಟ್ಟು 6 ಡಯಾಲಿಸಿಸ್ ಸೆಂಟರ್ಗಳು ಉಚಿತವಾಗಿ ಸೇವೆಯನ್ನು ಕೊಡ್ತಾ ಇದೆ. ಈ ವರ್ಷ ಆಂಧ್ರ ಪ್ರದೇಶದ 2 ಜಿಲ್ಲೆಗಳಲ್ಲಿ ಮತ್ತು ಕೇರಳದ ತ್ರಿಶೂರ್ನಲ್ಲಿ ಈ ವರ್ಷ ಹೊಸದಾಗಿ ಡಯಾಲಿಸಿಸ್ ಸೆಂಟರ್ಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ಈ ವರ್ಷದ ಯೋಜನೆಗಳು. ಇದಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿ ಬಂದಾಗ ಸುಳ್ಯದಲ್ಲಿ ಹಲವಾರು ಶಾಲೆಗಳಲ್ಲಿ ನಮ್ಮ ಡಿಜಿಟಲ್ ಕ್ಲಾಸ್ ರೂಮ್ನ ವ್ಯವಸ್ಥೆ ಇದೆ. ಅಂದ್ರೆ ಗ್ರಾಮೀಣ ಮತ್ತು ರೂರಲ್, ಗ್ರಾಮೀಣ ಭಾಗಗಳಲ್ಲಿ ಮತ್ತು ಸಿಟಿ ಈ ವಿದ್ಯಾರ್ಥಿಗಳಲ್ಲಿ ಡಿಜಿಟಲ್ ಶಿಕ್ಷಣವನ್ನ ತರಬೇಕು, ಆ ಗ್ಯಾಪ್ ಅನ್ನು ಫಿಲ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರಿ ಶಾಲೆಗಳಲ್ಲಿ, ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಲ್ಲಿ ನಾವು ಡಿಜಿಟಲ್ ಕ್ಲಾಸ್ ರೂಮ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಅದರೊಂದಿಗೆ ಕಳೆದ 1 ವರ್ಷದಿಂದ ಒಂದು ಶಾಲೆಯನ್ನ ದತ್ತು ತಗೊಂಡು ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಒಂದು ಯೋಜನೆಯನ್ನ ನಾವು ಹಾಕೊಂಡಿದ್ವಿ. ಆ ಪ್ರಾಜೆಕ್ಟ್ ಕಳೆದ 1 ವರ್ಷದಿಂದ ನಮ್ಮಲ್ಲಿ ಚಿಂತನೆಯಲ್ಲಿತ್ತು. ಈ ಬಾರಿ ಅದನ್ನ ನಾವು ಜ್ಯೋತಿ ಪ್ರೌಢಶಾಲೆ ಪೆರಾಜೆಯ ಮುಖಾಂತರ ಅದನ್ನ ಸಾಕಾರಗೊಳಿಸುವಂತಹ ಹಂತಕ್ಕೆ ಬಂದಿದ್ದೇವೆ. ಜ್ಯೋತಿ ಪ್ರೌಢಶಾಲೆ ಗವರ್ಮೆಂಟ್ ಏಡೆಡ್, ನಿಮ್ಗೆಲ್ಲರೂ ಸರ್ಕಾರದ ಅನುದಾನಿತ ಮತ್ತು ಕನ್ನಡ ಮಾಧ್ಯಮ ಶಾಲೆ. ಸೊ ಸರ್ಕಾರಿ ಜ್ಯೋತಿ ಪ್ರೌಢಶಾಲೆಯಲ್ಲಿ ವಿಶೇಷವಾದ ಕೊಡುಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ, ನಮ್ಮೂರಿನ ಕನ್ನಡ ಶಾಲೆಯಲ್ಲಿ ಓದುವ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ವಿಶೇಷವಾದ ಸವಲತ್ತುಗಳನ್ನ ತಗೊಂಡು ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಉಚಿತ ಸಮವಸ್ತ್ರ, ಉಚಿತ ಶೈಕ್ಷಣಿಕ ಪ್ರವಾಸ ಮತ್ತು ಉಚಿತ ಕಲಿಕಾ ಸಾಮಗ್ರಿಗಳು. ನಮ್ಮ ಶಾಲೆಯಲ್ಲಿ ಡೊನೇಷನ್ ಇಲ್ಲ.
ಸಂಪೂರ್ಣವಾಗಿ ಉಚಿತ ಶಿಕ್ಷಣವನ್ನು ಎಲ್ಲ ಮಕ್ಕಳಿಗೂ ನಮ್ಮ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ 8ನೇ ಕ್ಲಾಸು 9ನೇ ಕ್ಲಾಸು ಮತ್ತು 10ನೇ ಕ್ಲಾಸು ಈ 3 ತರಗತಿಗಳಲ್ಲಿ ಯಾರ್ಯಾರು ನಮ್ಮೊಂದಿಗೆ ಅಡ್ಮಿಷನ್ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ ಅವರಿಗೆ ಸಂಪೂರ್ಣವಾದ ಉಚಿತ ಶಿಕ್ಷಣ, ಯಾವುದೇ ಅಡ್ಮಿಷನ್ ಇಲ್ಲ. ಇದರ ಸಂಪೂರ್ಣ ವೆಚ್ಚವನ್ನ ಪ್ರಣವ್ ಫೌಂಡೇಶನ್ ಭರಿಸುತ್ತೆ. ಉಚಿತ ಸಮವಸ್ತ್ರ ಕೂಡ ಯಾವುದೇ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಸಮವಸ್ತ್ರದ ವ್ಯವಸ್ಥೆ ಇಲ್ಲ. ಕಲಿಕಾ ಸಾಮಗ್ರಿ ಅಥವಾ ಶೈಕ್ಷಣಿಕ ಪ್ರವಾಸಗಳು ಉಚಿತವಾಗಿ ಯಾರು ಕೊಡೋದಿಲ್ಲ. ಇದು ನಮ್ಮ ಶಾಲೆಯಲ್ಲಿದೆ. ಇದು ಯಾಕೆ ಅಂತ ಹೇಳಿದ್ರೆ ಕನ್ನಡ ಶಾಲೆಯನ್ನ ಪ್ರೋತ್ಸಾಹ ಮಾಡಬೇಕು, ಕನ್ನಡ ಶಾಲೆಯಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ಓದಬೇಕು ಅನ್ನುವಂಥ ಉದ್ದೇಶದಿಂದ. ಅದರ ಜೊತೆ ಕಂಪ್ಯೂಟರ್, ಡಿಜಿಟಲ್ ಶಿಕ್ಷಣ, ಶುದ್ಧ ಕುಡಿಯುವ ನೀರಿನ ಘಟಕವನ್ನ, ಡಿಜಿಟಲ್ ಗ್ರಂಥಾಲಯ, ಇಂಗ್ಲಿಷ್ ಸ್ಪೋಕನ್ ಕ್ಲಾಸಸ್ಗಳು, ಕ್ರೀಡೆಗೆ ಪ್ರೋತ್ಸಾಹ, ಅದೇ ರೀತಿ ಸರ್ಕಾರದಿಂದಲೇ ವ್ಯವಸ್ಥೆಯಲ್ಲಿರುವ ಬಿಸಿ ಊಟ ಮತ್ತು ಪೌಷ್ಟಿಕ ಆಹಾರ, ಮೊಟ್ಟೆ ಇವೆಲ್ಲವನ್ನ ಕೂಡ ಮಕ್ಕಳು ಸೌಲಭ್ಯವನ್ನು ಪಡೆಯಬಹುದು. ಆಧುನಿಕ ವಿಜ್ಞಾನ ಪ್ರಯೋಗಾಲಯಗಳು, ಅನುಭವಿ ಬೋಧಕ ವೃಂದ. ನಮ್ಮಲ್ಲಿ ಈಗಾಗಲೇ ಪ್ರತಿಯೊಂದು ಸಬ್ಜೆಕ್ಟ್ಗೂ ತನ್ನದೇ ಆದ ಶಿಕ್ಷಕರಿದ್ದಾರೆ. ಇದರ ಜೊತೆ ಕೂಡ ಅನುಭವಿ ಇತರೆ ಶಿಕ್ಷಕರನ್ನು ಕೂಡ ನಾವು ಅತಿಥಿ ಶಿಕ್ಷಕರಾಗಿ ನೇಮಿಸಿಕೊಳ್ಳುವಂತಹ ಒಂದು ಯೋಚನೆಯಲ್ಲಿದ್ದೇವೆ. ಅದೇ ರೀತಿ ಲೈಫ್ ಸ್ಕಿಲ್ ಟ್ರೈನಿಂಗ್, ಜೀವನ ಕೌಶಲ್ಯ ತರಬೇತಿ, SSLC ವಿದ್ಯಾರ್ಥಿಗಳಿಗಾಗಿ ವಿಶೇಷ ತರಬೇತಿ, ಅವರ ಶಿಕ್ಷಣಕ್ಕೆ, ಅವರ ಮುಂದಿನ ಪರೀಕ್ಷೆಗಾಗಿ ಅಥವಾ ಮುಂದಿನ ಗುರಿಗಳನ್ನು ತಲುಪೋದಕ್ಕೆ ಅವರಿಗಾಗಿ ವಿಶೇಷವಾದಂತಹ ಅನುಭವಿ ಟ್ರೈನರ್ನಿಂದ ಅವರಿಗೆ ವಿಶೇಷವಾದಂತಹ ತರಬೇತಿಯನ್ನು ಕೊಡಬೇಕು ಅಂತ ಹೇಳಿ. ಅದೇ ರೀತಿ ವಾಹನದ ವ್ಯವಸ್ಥೆಯನ್ನು ಕೂಡ ನಾವು ಪ್ರಾರಂಭ ಮಾಡಬೇಕು ಅಂತಿದ್ದೇವೆ. ನಮ್ಮ ಪೆರಾಜೆ ಮತ್ತು ಸುತ್ತಮುತ್ತಲಿನ ಅರಂತೋಡು, ಅರಂಬೂರು ಈ ಭಾಗಗಳಿಂದ ಯಾವ್ದಾದ್ರು ವಿದ್ಯಾರ್ಥಿಗಳು ಬರೋದಿದ್ರೆ ಅವ್ರಿಗೂ ಕೂಡ ವಾಹನದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕು ಅಂತ ಹೇಳಿ. ಮತ್ತು ಬಾಲಕರಿಗೆ ಸರ್ಕಾರದ ವಸತಿ ನಿಲಯದ ಲಭ್ಯತೆ ಇದೆ. ಇನ್ನು ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ಇಂದು ವಿಷನ್ 2030 ಅಂತ ಮಾಡ್ಕೊಂಡಿದ್ವಿ. ಆ ಜ್ಯೋತಿ ವಿದ್ಯಾ ಸ್ಕೂಲ್ ಅನ್ನ 2030ರ ವೇಳೆಗೆ ಸುಮಾರು 1200 ವಿದ್ಯಾರ್ಥಿಗಳಿಗೆ ಓದುವಂತಹ ಒಂದು ಸ್ಟ್ರಕ್ಚರ್ ಅಲ್ಲಿ ನಾವು ಮಾಡಬೇಕು. ಮತ್ತು 600 ವಿದ್ಯಾರ್ಥಿಗಳಿಗೆ ಬೇಕಾಗುವಂತಹ ಹಾಸ್ಟೆಲ್ ಫೆಸಿಲಿಟಿಗಳನ್ನು ಕೂಡ ಮಾಡಬೇಕು ಅಂತ ಹೇಳಿ ಇದೆ. ಇದಿಷ್ಟು ವಿಶೇಷವಾದ ಯೋಜನೆಗಳನ್ನು ನಮ್ಮೂರಿನ ಮಕ್ಕಳಿಗಾಗಿ, ಕನ್ನಡ ಶಾಲೆಯಲ್ಲಿ ಯಾರು ಓದಬೇಕು ಅಂತಿದ್ದಾರೆ ಅವರಿಗೆ ಇದನ್ನ ನಾವು ಸಂಪೂರ್ಣವಾಗಿ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಮುಂದೆ ಬಂದಿದ್ದೇವೆ. ಇದಕ್ಕೆ ಮಾಧ್ಯಮ ಮಿತ್ರರು ನಿಮ್ಮ ಸಹಕಾರ ಬಹಳ ಮುಖ್ಯವಾಗಿದೆ. ಇದನ್ನ ಯಾರಿಗೆ ಬಡ ಮಕ್ಕಳಿದ್ದಾರೆ, ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅವರಿಗೆ ಅದನ್ನ ತಲುಪಿಸುವಂತ ವ್ಯವಸ್ಥೆ ಆಗಬೇಕು. ಉಳಿದಿರೋ ಇವೆಲ್ಲ ಸೇವೆಗಳನ್ನು ನಾವು ಅವರಿಗೆ ತಲುಪಿಸುವಂತಹ ಪ್ರಯತ್ನವನ್ನು ಪ್ರಣವ್ ಫೌಂಡೇಶನ್ ಮತ್ತೆ ಜ್ಯೋತಿ ವಿದ್ಯಾಸಂಘ ಜಂಟಿಯಾಗಿ ಇದನ್ನ ಮಾಡಿದೆ. 2 ಶೈಕ್ಷಣಿಕ ಪ್ರವಾಸಗಳನ್ನು ಮಕ್ಕಳಿಗೆ ಕೊಡಬೇಕು ಅಂತ. ಅದು ಸಂಪೂರ್ಣ ಎಲ್ಲಾ ಮಕ್ಕಳಿಗೆ. ಆಮೇಲೆ ಉಚಿತ ಕಲಿಕಾ ಸಾಮಗ್ರಿಗಳು ಕೂಡ, ಅಂದ್ರೆ ನೋಟ್ ಪುಸ್ತಕ, ಜೊಮೆಟ್ರಿಕ್ ಬಾಕ್ಸ್, ಸ್ಟೇಷನರೀಸ್ ಇವನ್ನು ಕೂಡ ನಾವು ಸಂಪೂರ್ಣವಾಗಿ ಕೊಡ್ತೇವೆ. ಇದು ಪ್ರಣವ್ ಫೌಂಡೇಶನ್ ಇಂದ ಪ್ರತಿ ವರ್ಷ 5,000 ಮಕ್ಕಳಿಗೆ ರಾಜ್ಯದ ಎಲ್ಲ ಆಯ್ದ ಶಾಲೆಗಳಿಗೆ ಕೊಡ್ತಾ ಇದ್ದೇವೆ. ಈ ವರ್ಷ ನಮ್ಮ ಶಾಲೆಯ ಮಕ್ಕಳಿಗೂ ಕೂಡ ಅದರ ವ್ಯವಸ್ಥೆಯನ್ನು ಮಾಡ್ತೇವೆ. ಅದಲ್ಲದೆ ಇನ್ನೂ ಬಡ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಕಲಿಕಾ ಸಾಮಗ್ರಿಗಳು ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ಪೂರೈಸ್ತೇವೆ. ಮಕ್ಕಳು ಹೊರಗಿನಿಂದ ತರಬೇಕಾಗಿಲ್ಲ. ಕಲಿಕಾ ಸಾಮಗ್ರಿ ಸರ್ಕಾರ ಸಪ್ಲೈ ಇದೆ. ಈಗ ಫೆರಾಜೆ ನಿಮ್ಮ ಕುಂಬಳಚೇರಿ ಆ ಕಡೆಯಿಂದ ಎಲ್ಲ ಆಂಗ್ಲ ಮಾಧ್ಯಮಕ್ಕೆ ಬಸ್ಗಳಲ್ಲಿ ಹೋಗೋರು ಕುಳ್ಳಿಗೆ ಬರೋರಿಲ್ವಾ? ಅಂತ ಮಕ್ಕಳೆಲ್ಲ ನಿಮ್ಮಲ್ಲಿಗೆ ಬರುವ ಹಾಗೆ ನೀವು ಮನವೊಲಿಸ್ತೀರಿ. ಅಂದ್ರೆ ಇದು ಇಷ್ಟೆಲ್ಲ ಯೋಜನೆಗಳನ್ನು ಮಾಡ್ತಾ ಇರೋದೇ ಸರ್ ಕನ್ನಡ ಮಾಧ್ಯಮದಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಮತ್ತೆ ಅವಕಾಶಗಳು ಎಲ್ಲಿಲ್ಲ. ಈಗ ಪೆರಾಜೆಯಿಂದ ಸುಳ್ಯಕ್ಕೆ ಬರ್ತಾ ಇದ್ದಾರೆ ಕೆಲವು ಮಕ್ಕಳು ಅಂತ ಹೇಳಿದ್ರೆ ಅವರಿಗೆ ಅವರ ಮನೆಯ ಹತ್ರನೇ ಈ ಎಲ್ಲ ಫೆಸಿಲಿಟಿಗಳನ್ನ ಇರುವಂತಹ ಒಂದು ಶಾಲೆಯನ್ನ ರೂಪಿಸಬೇಕು ಅಂತ ಉದ್ದೇಶ.